ಗೊತ್ತಾ, ಇವಾಗ ಒಂದು ರನ್ನೇ ಮಾಡಬೇಕಂದ್ರು ಒಂದೇ ದಿನ ಹೋಗಿ 5 ಕಿಲೋಮೀಟರ್ ನಡಿಬೇಕಾಗಿಲ್ಲ. 1 ಕಿಲೋಮೀಟರ್ ಶುರು ಮಾಡಿ ಆ್ಯಂಡ್ ಓಡಬೇಕು ಅಂತಲೂ ಇಲ್ಲ. ಇವಾಗ ಕೆಲವರು, ನಾನು ಮ್ಯಾರಥಾನ್ ಓಡೋದನ್ನೇ ನೋಡಿ, ಕೆಲವರು 30 ಸೆಕೆಂಡ್ಸ್ ಓಡ್ತಾರೆ, 30 ಸೆಕೆಂಡ್ಸ್ ನಡೀತಾರೆ. ಆ ಥರ ರನ್ ವಾಕ್ ರೇಷಿಯೋನಲ್ಲೇ ಫುಲ್ 42 ಕಿಲೋಮೀಟ್ರ್ ಕೂಡ ಫಿನಿಷ್ ಮಾಡ್ತಾರೆ ಫಾಸ್ಟಾಗಿ, ಸ್ಲೋ ಆಗಲ್ಲ. ಅಂದರೆ ಆ ಕನ್ಸಿಸ್ಟೆಂಟ್ ಪೇಸ್ ಬೇಕಂದ್ರೆ ನಡೆದ ತಕ್ಷಣ ಇವಾಗ 30 ಸೆಕೆಂಡ್ಸ್ ಓಡಿದ್ಮೇಲೆ ಆ 30 ಸೆಕೆಂಡ್ಸ್ ನಡಿಬೇಕಾದ್ರೂ ಪೇಸ್ ಮೇಂಟೈನ್ ಮಾಡ್ಕೋಬೇಕು. ತುಂಬ ಸ್ಲೋ ಆಗಿ ಆಯ್ತಪ್ಪ ಅನ್ನೋ ಹಾಗಿಲ್ಲ. ಬಟ್ ಇವೆಲ್ಲ ಟ್ರೈನಿಂಗ್ ಅಷ್ಟೇ, ಯಾವುದೇ ಆದ್ರೂ ಟ್ರೈನಿಂಗಿಂದ ಬರುವಂಥದ್ದು. ಸೊ 1 ಕಿಲೋಮೀಟ್ರ್ ಮಾಡಬೇಕು, ಒಂದು ವಾರ ಕನ್ಸಿಸ್ಟೆಂಟಾಗಿ 1 ಕಿಲೋಮೀಟ್ರ್ ಹೋಗಿ ಬನ್ನಿ ಸಾಕು. ಆಮೇಲೆ ಚೂರು ಜಾಸ್ತಿ ಮಾಡೋದು, ಆ ಥರ ಮಾಡಿಕೊಂಡು ಮಾಡಬೇಕು. ಆ್ಯಂಡ್ ಮೇನ್ಲಿ ಸ್ಟ್ರೆಂತ್ ಟ್ರೈನಿಂಗು ಬೇಕು. ಓಕೆ, ಅದು ಆಗಲೇ ಹೇಳಿದ ಹಾಗೆ ಎಸ್ಪೆಷಲಿ ಹೆಂಗಸರಿಗಂತೂ ಖಂಡಿತ ಬೇಕು, ಎಲ್ಲರಿಗೂ ಬೇಕು, ಬಟ್ ಹೆಂಗಸರಿಗೆ ಜಾಸ್ತಿ ಬೇಕು. ಬಿಕಾಸ್ ನಮಗೆ ಬೋನ್ ಲಾಸ್ ಜಾಸ್ತಿ ಆಗುತ್ತೆ. ಸೊ ಬೋನ್ ಪ್ರೊಟೆಕ್ಟ್ ಆಗಬೇಕಾದ್ರೆ ಮಸಲ್ ಬಿಲ್ಡ್ ಮಾಡ್ಕೋಬೇಕು. ಮಸಲ್ ಬಿಲ್ಡ್ ಮಾಡ್ಕೋಬೇಕಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಸೊ ಇದೆಲ್ಲ ಒಂದು ಸೈಕಲ್ ಅದು.